ಬಂಗಾರಿ ಬಂಗಾರಿ ಸಿಂಗಾರಿ ಬಂಗಾರಿ ಬಂಗಾರಿ ಸಿಂಗಾರಿ ಏನೇ ಬಂಗು ಏನ್ರಿ ಇದು ಅಪ್ಲಿಕೇಶನ್ ಫಾರ್ಮ್ ಭಾರತಿ ಕತೆ ಸ್ಪರ್ಧೆ ಕಳ್ಸೋಕೆ ಅದು ಗೊತ್ತು ಇದ್ರಲ್ಲಿ ಅಂಟಿಸಿರೋದ್ ಏನು ಅಂದೆ ಫೋಟೋ ಫೋಟೋ ಅಲ್ದೆ ನಾನು ಡಿವಿಡಿನ ಅವಳ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ನಿಮ್ ಫೋಟೋ ಯಾಕೆ ಕಳ್ಸಿದೀರಾ ಲೇ ದದ್ದಿ ಈ ವಯಸ್ಸಿಗೆ ಚಾಲಿಸಿಲೆ ಅದ್ರಲ್ಲೇ ಬರ್ದಿಲ್ವಾ ಭಾವಚಿತ್ರವನ್ನ ಅಂಟಿಸಿ ಅಂದ್ರೆ ಭಾರತಿಗೆ ನಾನ್ ಭಾವ ಅದಕ್ಕೆ ನನ್ ಭಾವಚಿತ್ರ ಅಂಟಿಸಿದೀನಿ ನಂದಲ್ದ ಏನ್ ದುನಿ ವಿಜಯದ ಅನ್ಸಕ್ಕಾಗತ್ತೆ ನಿಮ್ ಬುದ್ಧಿಗಿಷ್ಟ್ ಲದ್ದಿ ಹಾಕ ಅವ್ಳು ಕೇಳಿದ್ರೆ ಏನ್ರಿ ಹೇಳೋದು ತೆಗೆದು ತೋರ್ಸೆ ಭಾವಚಿತ್ರವನ್ನ ಅಂಟಿಸಿ ನಮ್ ಭಾವ ನನಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂತ ಖುಷಿ ಪಡ್ತಾಳೆ ಹಾಗೆ ಸ್ವಲ್ಪ ವಿಷನು ಹಾಕ್ತಾಳೆ ಬರೀ ದೇಹ ಬೆಳೆಸ್ಕೊಂಡಿದೀರಾ ತಲೆಯಲ್ಲಿ ಏನು ಬೆಳೆಸಿಲ್ಲ ಕೂದ್ಲು ಬೆಳೆಸಿದ್ದೇನೆ ನಾನ್ ಹೇಳಿದ್ ಬುದ್ಧಿ ಕಣ್ರಿ ಉಪ್ಪು ನೀರು ಹಾಕಿದ ತಕ್ಷಣ ಬೆಳೆಯೋಕೆ ಬುದ್ಧಿ ಏನು ತೆಂಗಿನ ಸಸಿನಾ ಕೌಂಟರ್ ಡೈಲಾಗ್ ಹೊಡಿರಿ ಅಂದ್ರೆ ಹೊಡಿತೀರಾ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಲ್ರಿ ನನಗೆ ಕಾಮನ್ ಸೆನ್ಸ್ ಇಲ್ಲ ಅಂತೀಯೇನೆ ನಾನೇ ಕೈಯಾರ ನಿನ್ ಕುತ್ತಿಗೆ ತಾಳಿ ಕಟ್ಟಿದ ಗಂಡ ಕಣೆ ತಾಳಿ ಕಟ್ಟಿದ್ರೇನೆ ಗಂಡ ಆಗೋದು ಚರ್ಚಲ್ಲಿ ರಿಂಗ್ ತೋಡ್ಸಿದ್ರು ಗಂಡ ಅಂತಾರೆ ಕಡೆ ಅಯ್ಯೋ ಪೆದ್ಗುಂಡ ಮೊನ್ನೆ ಓಲ್ವಾ ಬಸ್ಗೆ ಬೆಂಕಿ ಬಿದ್ದು 45 ಜನ ಅಮಾಯಕರು ಸತ್ರು ಅವರೆಲ್ಲ ಬದುಕಿ ನೀವಾದ್ರೂ ಸಾಯ್ಬಾರ್ದಿತ್ತ ಯಾಕೆ ಬೇರೆ ಬುದ್ಧಿವಂತನ್ ಮದ್ವೆ ಆಗಕ್ಕೆ ಅಣ್ಣ ಮೊದ್ಲೇ ನಿನ್ ಮುಖ ಗೂಬೆ ತರ ಇದೆ ಇಂದಿನ ಗೂಬೆ ತರನೇ ಮುಖ ಮಾಡ್ಕೊಂಡ್ರೆ ನೋಡಕ್ ಹೇಗ್ ಕಾಣಿಸ್ತೀಯ ಹೇಳು ನಮ್ ಕಷ್ಟನು ಸ್ವಲ್ಪ ಯೋಚನೆ ಮಾಡು ಅದೇನಾಯ್ತು ಅಂತ ಹೇಳು ಲೇ ಈ ನಿನ್ನ ಅಣ್ಣ ಸತ್ತೋದ್ರೆ ಏನೋ ಮಾಡ್ತೀಯ ನಾನು ಸತ್ತೋಗ್ತೇನೆ ಈ ನಿನ್ನ ಅಗ್ರಜನ ಮೇಲೆ ಎಂತ ಅಭಿಮಾನನೋ ನಾನ್ ಹೇಳಿದಾಗಲ್ಲ ನೀನ್ ಸತ್ತೋದ್ರೆ ಆಸ್ತಿ ಎಲ್ಲ ನನ್ನ ಒಬ್ಬನಿಗೆ ಬರುತ್ತೆ ಆ ಖುಷಿಲಿ ಎದೆ ಹೊಡ್ಕೊಂಡ್ ಸತ್ತೋಗ್ತೀನಿ ಎಂದೆ ಮಾತೆತ್ತಿದ್ರೆ ಆ ಕರ್ಪೂರದ ಗೊಂಬೆ ಶ್ರುತಿ ತರ ಅಳ್ತಾ ಇರ್ತೀಯಲ್ಲ ಅದೇನಾಯ್ತು ಅಂತ ಪೊಗಳು ಲೇ ಪ್ರಾಣಿ ಬಂಗಾರಿ ಅಂದ್ರೆ ನನ್ನ ಹೆಂಡತಿ ನಿನ್ನ ಅತ್ತಿಗೆ ನನ್ನ ಅಮ್ಮನ ಸೊಸೆ ನಮ್ಮ ಮಾವನ ಮಗಳು ಹೌದಪ್ಪ ನನ್ನ ಹೆಂಡತಿ ಅಕ್ಕ ನಿನ್ನ ಮಕ್ಕಳು ತಾಯಿ ನನ್ನ ಮಕ್ಕಳು ದೊಡ್ಡಮ್ಮ ಈ ಮನೆ ಸೊಸೆ ಮುಂದ್ಕಳ ಮುಂಡೆದೆ ಕರೆಕ್ಟ್ ಏನ್ ಕರೆಕ್ಟ್ ನಿನ್ ತಲೆ ಅದ್ಯಾವ್ದೋ ಬಸ್ ಬೆಂಕಿ ಬಿದ್ದು ಅದೆಷ್ಟೋ ಜನ ಅನ್ಯಾಯವಾಗಿ ಸುಟ್ಟು ಸತ್ತೋದ್ರಂತೆ ಅವ್ರ ಬದಲು ನೀನಾದ್ರು ಸಾಯ್ಬಾರ್ದ ಅಳದೆ ಡೈಲಾಗ್ ಹೇಳ ಲೇ ಅವಳು ಇದೇ ಮಾತು ಹೇಳಿದ್ಲು ಕಣ ಅದಕ್ಕೆ ಹೇಳ್ತಿದ್ದೀನಿ ಈಗ ನೀನು ಅದೇ ಮಾತು ಹೇಳ್ತಿದೀಯಾ ಇದು ವಿಷಯ ಸಮಾಧಾನ ಮಾಡ್ಕೊ ನೋಡು ಆಸ್ ಎ ಬ್ರದರ್ ನಾನು ಆ ಮಾತು ಹೇಳ್ಬೋದು ಆಸ್ ಎ ವೈಫ್ ಅದರಲ್ಲೂ ಗಂಡನ ಇಷ್ಟಪಡುವಂತ ಭಾರತ ನಾರಿ ಮಾತು ಹೇಳೋದು ತುಂಬಾ ತಪ್ಪು ಇದನ್ನ ನಾನು ಉಗ್ರದಲ್ಲಿ ಉಗ್ರವಾಗಿ ಖಂಡಿಸ್ತೀನಿ ಕಣೋ ಅಳೋದ್ರಿಂದ ಏನು ಪ್ರಯೋಜನ ಇಲ್ಲ ಬ್ರದರ್ ಮನುಷ್ಯನಿಗೆ ನೆಮ್ಮದಿ ಮುಖ್ಯ ನಾನು ಬ್ಯಾಚುಲರ್ ನೀನು ಮದ್ವೆ ಆದ್ರೂ ಬ್ಯಾಚುಲರ್ ನಮ್ಮ ಜೀವನ ಬ್ಲಾಕ್ ಅಂಡ್ ವೈಟ್ ಸಿನಿಮಾ ಆಗೋಗ್ಬಿಟ್ಟಿದೆ ಕಣೋ ಅದನ್ನ ಕಲರ್ಫುಲ್ ಆಗಿ ಮಾಡ್ಕೋಬೇಕು ಲೋಕಕ್ಕೊಬ್ನೇ ಯಶ ಜ್ಞಾನಕ್ಕೊಬ್ನೇ ಜ್ಞಾನೇಶ ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ಕಣೋ ಏನೋ ಇಬ್ರು ಸೂಸೈಡ್ ಮಾಡ್ಕೊಂಬೋಣ ಇಬ್ರು ಸೂಸೈಡ್ ಮಾಡ್ಕೊಂಡ್ರೆ ಜೀವನ ಕಲರ್ಫುಲ್ ಆಗಿರಲ್ಲ ಅಣ್ಣ ಕೊನೆ ಆಗ್ಬಿಡುತ್ತೆ ಲೇ ದಡ್ಡ ನಾವಿಬ್ರು ಸೂಸೈಡ್ ಮಾಡ್ಕೊಂಡು ಮುಂದಿನ ಜನ್ಮದಲ್ಲಿ ಊಸುರುಳ್ಳಿ ಆಗ್ಬಿಟ್ಟೋಣ ಊಸುರುಳ್ಳಿಗೆ ಕ್ಷಣಕ್ಕೊಂದ್ ಬಣ್ಣ ಆಗ ಆಟೋಮೆಟಿಕ್ ಆಗಿ ನಮ್ ಲೈಫ್ ಫುಲ್ ಕಲರ್ಫುಲ್ ಆಗಿರುತ್ತೆ ಕಣ ಹೆಂಗ ಅಯ್ಯೋ ಯಾಕ ಐಡಿಯಾ ಚೆನ್ನಾಗಿಲ್ವಾ ನಿಂತರ್ರೆ ಪೆಕ್ರ ನಂಗದೆ ಏನ್ ಮಾಡೋಣ ಅಂತೀಯ ಬ್ಯಾಂಕಾಕ್ ಹೊರಟೋಗ್ಬಿಡೋಣ ಬ್ಯಾಂಕಾಕ್ಗೆ ಕಾಕಾ ಹೋಟೆಲ್ ಟೀ ಕುಡಿಯಕ್ಕೆ ನಮ್ಮ ಹತ್ರ ಕಾಸಿಲ್ಲ ಇನ್ ಬ್ಯಾಂಕಾಕ್ಗೆ ಹೆಂಗ ಹೋಗೋದು ಅಪ್ಪ ಸ್ವಾಮಿ ನೀ ಸ್ವಲ್ಪ ನಾನ್ ಹೇಳ್ದಂಗ್ ಮಾಡು ಎಲ್ಲ ಸರಿ ಹೋಗುತ್ತೆ ಹೆಂಗೋ ಹೆಂಗೆ ಸೂಪರ್ ನನಗೆ ಅರ್ಥ ಆಗಿಲ್ಲ ಸೊಳ್ಳೆ ಕಾಟದಲ್ಲಿ ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ ಗಂಡು ಸೊಳ್ಳೆನ ಹೆಣ್ಣು ಸೊಳ್ಳೆನ ಒಂದು ಗೊತ್ತಾಗ್ತಿಲ್ಲ ಲೇ ಟಿಟಿ ಮಾಯಾ ರಾತ್ರಿ ಎಲ್ಲ ಸೊಳ್ಳೆ ಕಾಟದಲ್ಲಿ ನಿದ್ದೆನೇ ಬಂದಿಲ್ಲ ಕಣೆ ಈ ರೀತಿ ಸೊಳ್ಳೆ ಕಚ್ಚಿದ್ರೆ ಹೆಂಗೆ ಮಲ್ಕೊಳ್ಳೋದು ಕೆರ್ಕೊಂಡ್ ಮನಿಕೊಳ್ಳೋದು ಕೆರ್ಕೊಳಕ್ ನೀನೇನ್ ಅವ್ರಿಗೆ ಹೇಳ್ಕೊಡ್ಬೇಕಾ ಅವ್ರು ಗೊತ್ತಿಲ್ವಾ ಹೇಗ್ ಕೆರ್ಕೋಬೇಕು ಅಂತ ಇನ್ಮೇಲಿಂದ ಸಾಯಂಕಾಲ ಹೊತ್ತು ಅವ್ರ ರೂಮ್ಗೆ ಬೆಂಕಿ ಹಾಕು ಅಂದ್ರೆ ಸೊಳ್ಳೆ ಬತ್ತಿ ಹಚ್ಚು ಅಂತ ಅಷ್ಟು ಗೊತ್ತಾಗಲ್ಲ ಅನ್ಎಜುಕೇಟೆಡ್ ಕೆಲ್ಸದೊಳ್ ತಂದು ಅದಕ್ಕೆ ಕಣೆ ಭಾರತಿ ಹೇಳೋದು ಬುದ್ಧಿವಂತ ಕೆಲ್ಸದವ್ರನ್ನ ಇಟ್ಕೋಬೇಕು ಅಂತ ಮನೆ ಯಜಮಾನಿನೇ ಓದಿಲ್ಲ ಇನ್ ಕೆಲ್ಸದೊಳಗೆ ಎಲ್ಲೇ ಇರತ್ತೆ ಬುದ್ಧಿ ನೀನೇನೆ ನನ್ ಬಗ್ಗೆ ಹೇಳುದು ನೀನೇನ್ ಮಹಾ ಓದಿದ್ಯಾ BA ಓದಿದೀನಿ ಓದಿರೋದೇ 2 ಅಕ್ಷರ ಅದನ್ನೇ ಉಲ್ಟ ಮಲ್ಟ ಮಾಡಿ ಹೇಳ್ತಾ ಇದೀಯಾ ಅದ್ರ ಮೇಲೆ ಓದಿದ್ದೀನಿ ದೊಡ್ಡದಾಗಿ ಕೊಚ್ಕೊತಾ ಇದ್ದಾಳೆ ನನ್ನ ಕರ್ಮ ನಿನ್ನ ಕರ್ಮ ಏನೇ ನಿನ್ನ ನನ್ನ ಮನೆ ಸೊಸೆ ಮಾಡ್ಕೊಂಡು ನಾನ್ ಕರ್ಮ ಅನ್ಭವಿಸ್ತಾ ಇದೀನಿ ನಾನ್ ನಿಮ್ಮನೆಗೆ ಹೋಗಿ ಸೊಸೆಯಾಗಿ ಬಂದಲ್ಲ ಅದು ನನ್ ದೊಡ್ಡ
ಯಾಕಮ್ಮ ಭಯ ಆಗತ್ತೆ? ಚಾಮುಂಡಿ ಬೆಟ್ಟಕ್ಕೆ ಹೋಗೋದೇ ಬೇಡ ಕಣ, ದರ್ಶನ ಇಲ್ಲೇ ಆಗೋಯ್ತು. ಬಂದ್ ವಿಷಯ ಹೇಳಿ. ಅದು ಅಮ್ಮ ನಂಗೆ ಅರ್ಜೆಂಟ್ 1 ಲಕ್ಷ ರೂಪಾಯಿ ಬೇಕು. ಕಿಡ್ನಿ ಮಾರ್ಕೊಳ್ಳಿ ಸಿಗುತ್ತೆ. ಕರಿ ಮುದ್ದೆ ಹೇಳೋ ಓದಿಗೆದ ಮೂತಿಗೆತ್ತ ನಿನ್ ಮಕ್ಕಕ್ ಮಣ್ಮೆತ್ತ ಆಮೇಲೆ ಮೆತ್ತವೆ. ಲೇ ಹುಲಿ ಮತ್ತೆ ಹುಲಿ ಮರಿಗಳು ಮಾತಾಡ್ಬೇಕಾದ್ರೆ ನಾಯಿ ನರಿಗಳೆಲ್ಲ ಸೈಡ್ ಅಲ್ಲಿ ಸೈಲೆಂಟ್ ಆಗಿ ಕೂತ್ಕೋಬೇಕು. ಓಕೆ ನಾಟ್ ಓಕೆ. ಯಾಕೆ? ಯಾಕಂದ್ರೆ ಮನೇಲಿ ಉಳ್ದಿರೋ ಹಾಳು ಮೂಳ್ನೆಲ್ಲ ತಿಂದು ಮೈ ಬೆಳ್ಸ್ಕೊಂಡ್ ಮಾತ್ರಕ್ಕೆ ಬೆಕ್ಕು ಹುಲಿ ಆಗಲ್ಲ. ಬೆಕ್ಕೆ ಆದ್ರೆ ಕೊಬ್ಬಿರಬೇಕು ಅಷ್ಟೇ. ಹುಲಿ ಅಂತೆ ಹುಲಿ. ಸೈಲೆಂಟ್ ಆಗ್ಬಿಟ್ಟೆ. ಮುಂದಿನ ಕೌಂಟರ್ ಡೈಲಾಗ್ ಮಾಡ್ತೋಯ್ತು ಕಣ. ನೀನು ಎಷ್ಟೇ ಜ್ಞಾಪಿಸ್ಕೊಂಡು ಕೌಂಟರ್ ಡೈಲಾಗ್ ಹೊಡೆದ್ರು ಅದು ಬರೀ ಅಡ್ವರ್ಟೈಸ್ಮೆಂಟ್ ಕಣೋ. ಅಡ್ವರ್ಟೈಸ್ಮೆಂಟ್ನ ಪಕ್ಕಕ್ಕಿಡು. ನಮಗೆ ಫಿಲಮ್ ಮುಖ್ಯ. ಆ ಕಡೆ ಗಮನ ಬಿಡು, ಈ ಕಡೆ ಗಮನ ಕೊಡು. ಅಮ್ಮ ನಾನು ಆಗ್ಲೇ ಕೇಳಲಿಲ್ವಾ 1 ಲಕ್ಷ ರೂಪಾಯಿ ಬೇಕು ಅಂತ? ನಾನು ದುಡ್ಡು ಕೇಳಿ ಆಗ್ಲೇ 3.25 ನಿಮಿಷ ಆಯ್ತು, ಇನ್ನೂ ಮುಖ ನೋಡ್ಕೊಂಡು ಇಲ್ಲೇ ನಿಂತಿದ್ದೀರಿ. ಬೇಗ ಹೋಗಿ ಬೀರುವಿಂದ ಸಾಫ್ಟ್ ಕ್ಯಾಶ್ 1 ಲಕ್ಷ ರೂಪಾಯಿ ತಾನೆ. ಹಾರ್ಡ್ ಅದೇ ತನ್ನಿ. ಏನೋ ನೀನೊಬ್ಬ ಮುಖೇಶ್ ಅಂಬಾನಿ, ಇವನು ಅನಿಲ್ ಅಂಬಾನಿ, ನಾನು ನಿಮ್ಮಮ್ಮ ಕೋಕಿಲ ಅಂಬಾನಿ. ಏನು ನೀವು ಮೂಟೆ ಮೂಟೆ ದುಡ್ಡು ನನಗೆ ತಂದು ಕೊಟ್ಟಂಗೆ ನಾನು ಅದನ್ನ ಜೋಡಿಸಿ ಜೋಡಿಸಿ ಬೀರುಲಿ ಇಟ್ಟಂಗೆ. ಯಾಕೋ ನಿನಗೆ 1 ಲಕ್ಷ? ಏನೋ ಮಮ್ಮಿ ರೊಚ್ಕೆದ್ಬಿಟ್ಲು. ಮಮ್ಮಿ ಗಾಡಿಯಲ್ಲಿ ಅವರು ಆ ಕಿತ್ತೋಗಿರೋ ಕೋವಿನ ಸರ್ವಿಸ್ ಮಾಡ್ಸೋಕೆ ಕೊಡಗು ಹೋಗಿದ್ದಾರೆ. ನಾವು ಅಷ್ಟೇ ಅಮ್ಮ, ನಮ್ಮಿಬ್ರು ಕಿತ್ತೋದು ಜೀವನನ ಸರ್ವಿಸ್ ಮಾಡ್ಸಕ್ಕೆ. ನೀವು ನಿಮ್ ಜೀವನನ ಸರ್ವಿಸ್ ಮಾಡ್ಸೋಕೆ ಗ್ಯಾರೇಜ್ಗೆ ಹೋಗ್ಬೇಕಾ? ಅಲ್ಲ ಯಾಕೋ ಅದಕ್ಕೆ ಬಾಯಿಂದ ಬರೋ ಕೆಟ್ಟ ಬುದ್ಧದಲ್ಲ ಭಯಕ್ಕೆ ಹೋಯ್ತಾ? ನೀನ್ ಬಾಯಿಗೆ ಮಣ್ಣಾಕ. ಅದಕ್ಕೆ ಅವ್ನು ಬೈತಾ ಇಲ್ಲ. ನಾವು ಅಷ್ಟೇ ನಮ್ ಕಿತ್ತೋಗಿರೋ ಜೀವನನ ಸರ್ವಿಸ್ ಮಾಡ್ಸಕ್ಕೆ ತೀರ್ಥಯಾತ್ರೆಗೆ ಹೋಗ್ತಾ ಇದೀವಿ. ತೀರ್ಥಯಾತ್ರೆನಾ? ಹೌದು ರೀ, ಇಲ್ಲಿಂದ ಮಾರುತಿಗುಡಿಗೆ ಹೋಗಿ ಅಲ್ಲಿ ತೀರ್ಥ ಕುಡ್ಕೊಂಡು ಅಲ್ಲಿಂದ ಇಲ್ಲಿಗೆ ವಾಕ್ ಮಾಡ್ಕೊಂಡ್ ಬಂದ್ರೆ ಅದೇ ಯಾತ್ರೆ ಆಗೋಗತ್ತೆ. ಇನ್ಯಾಕ್ರಿ ಯಾತ್ರೆ ಪಾತ್ರೆ ಎಲ್ಲ ತೆಪ್ಪಗಿರ್ರಿ. ಈ ವಯಸ್ಸಿನಲ್ಲಿ ಯಾಕೋ ತೀರ್ಥಯಾತ್ರೆ? ಈ ವಯಸ್ಸಲ್ಲಿ ತೀರ್ಥಯಾತ್ರೆಗೆ ಹೋಗ್ಬಾರ್ದು ಅಂತ ಭಗವದ್ಗೀತೆ ಎಷ್ಟನೇ ಅಧ್ಯಾಯದಲ್ಲಿದೆ ತೋರ್ಸು. ರೀ, ತೀರ್ಥಯಾತ್ರೆಗೆ ಹೋಗೋರು 60 ವರ್ಷ ಆದ್ಮೇಲೆ ಕಣ್ರಿ. ನಮ್ಮ ಅತ್ತೆ ಅಂತವ್ರು. ಹೌದು ಗೊತ್ತು. 60 ವರ್ಷ ಆದ್ಮೇಲೆ ರಿಟೈರ್ ಆಗಿರ್ತಾರೆ. ಅವಾಗ ಅವ್ರಿಗೆ ಜೀವನ ಬೇಸತ್ತು ಬೆಂಡಿರ್ದೋಗಿರುತ್ತೆ. ಅದಕ್ಕೆ ತೀರ್ಥಯಾತ್ರೆಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಆದ್ರೆ ನಾವು ಬೈ ಬರ್ತ್ ರಿಟೈರ್ ಆಗಿರೋರು. ಈಗಲೇ ಮಾಡಕ್ ಏನು ಕ್ಯಾಮೆ ಇಲ್ಲ. ಅದಕ್ಕೆ ತೀರ್ಥಯಾತ್ರೆಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದೀವಿ. ಏನು ಮಾತಾಡದೆ ಸುಮ್ನೆ ಕಾಸು ಕೊಡಿ. ನಿಮ್ಮನ್ ಸಾಕು ಬಂದು ಒಂದು ನಾಯಿನ ಒಂದು ಬೆಕ್ಕನ್ನ ಸಾಕ್ತಿದ್ರೆ ನಾಯಿ ಮನೆ ಕಾಯ್ತಿತ್ತು, ಬೆಕ್ಕು ಇಲಿನ್ ಕಾಯ್ತಿತ್ತು, ಇಲಿನ್ ಹಿಡಿತಿತ್ತು. ನಿಮ್ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ ಏನ್ ಮಕ್ಕಳು ಅಂತ ಹುಟ್ಟಿದ್ರು ನನ್ನ ಹೊಟ್ಟೆಲಿ ನೀವಿಬ್ರು ಗಂಡ್ ಮಕ್ಳು ಅಂತ. ಸುಮ್ನೇನು ಅಮ್ಮ, ಮಾತೃ ನಿಂದನೆಯನ್ನು ಸಹಿಸಬಲ್ಲೆ, ಆದರೆ ಮಾತೃ ನಿಂದನೆಯನ್ನು ನಾನು ಸಹಿಸಲಾರೆ. ನೀವು ಮಾಡಿರೋ ಅವಮಾನಕ್ಕೆ ನಾನು ತಕ್ಕ ಉತ್ತರ ಕೊಡ್ಲಿಲ್ಲ ಅಂದ್ರೆ ನಾನು ಪ್ರಾಣೇಶನೇ ಅಲ್ಲ. ಲೇ ನಿನಗ್ ನೀನೇ ಯಾಕೋ ಕೊಟ್ಕೋತಿದ್ಯಾ? ಅದಕ್ಕದೇ ಯಾಕೋ ಕೊಡಕ್ ಇದೇನ್ ಗೋಲ್ ಗುಮ್ಮಸ ಮನೆ. ದೊಡ್ಡಮ್ಮವ್ರೆ ನಿಮ್ ಮಕ್ಕಳು ಹೋದ್ರು. ಹೋಗ್ಲಿ ಬಿಡೆ. ಚಿಕ್ಕಮ್ಮವ್ರೆ ನಿಮ್ ಗಂಡ ಹೋದ್ರು. ಹೋಗ್ಲಿ ಬಿಡೆ, ಬೇರೆ ಪರ್ಚೇಸ್ ಮಾಡಿದ್ರೆ ಆಯ್ತು. ನಾವು ನಾಯಿ ಬೆಕ್ಕುಗಳಂತ ಅದನ್ನ ನಮ್ ಹೆತ್ತ ತಾಯಿನೇ ಹೇಳಿದ್ಮೇಲೆ ನಿನಗೆ ಯಾಕೋ ಡೌಟು? ಅವರು ಸಮುದ್ರದಲ್ಲಿ ಈಜಾಡೋರಾದ್ರೆ ನಾನು ಸುನಾಮಿಲಿ ಈಜಾಡೋನ್ ಕಣೋ. ಹಾಗಂತ ನಿನ್ನ ಪುಗ್ಸಟ್ಟೆ ಬ್ಯಾಂಕಕ್ಕೆ ಕರ್ಕೊಂಡು ಹೋಗಲ್ಲಮ್ಮ. ಅಲ್ಲಿ ಹೋಗೋಕೆ ಕಾಸು ಬೇಕು. ನಿನ್ನಂತ ದಡ್ಡ ಮುಂಡದಕ್ಕೆ ಆ ವಿಷಯ ಗೊತ್ತು ಅಂದ್ರೆ ಇನ್ ನನಗ್ ಗೊತ್ತಿರಲ್ವಾ? ಹೌದು. ನಾನೀಗ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದೀನಿ. ಏನೋ ನಾವು ಕೇಳಿದ್ದು ಬರೀ 1 ಲಕ್ಷ ಅಲ್ವಾ? ಹೌದು. ಈಗ ನಾವು ಮಾಡೋ ಪ್ಲಾನ್ ಇಂದ ಮನೇಲಿರೋ ಎಲ್ಲಾ ಲಕ್ಷಗಳು ನಮ್ ಕೈಗೆ ಬರ್ಬೇಕು. ಅಂತ ಹೇಳೋದು ಓಲ್ಡ್ ಸ್ಟೈಲು. ನಾನು ನ್ಯೂ ಸ್ಟೈಲ್ ಅಲ್ಲಿ ಹೇಳ್ತೀನಿ. ಹೇಗೆ? ವಾಟ್ಸ್ಆಪ್ ಆನ್ ಮಾಡು. ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರಿದ್ದೀರಾ ಮನೆಯಲ್ಲಿ? ಸರ್, ಎಲ್ಲರೂ ಮನೇಲಿದ್ದಾರೆ. ನಿಮ್ಗೆ ಯಾರು ಬೇಕು? ನನಗೆ ನೀವ್ಯಾರು ಬೇಡ. ನಿಮ್ಮನೆ ಬೀರು ಕೀ ಕೊಟ್ರೆ ಸಾಕು. ಲೇ, ನೀನ್ ಏನ್ ಹೇಳ್ದೆ ಅದನ್ನ ಇನ್ನೊಂದ್ಸಲ ಹೇಳು. ಕನ್ನಡ ಬರಲ್ವಾ? ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ ಕೇಳಿ. ನನಗೆ ಈ ಮನೆ ಬೀರು ಕೀ ಬೇಕು. ಕೀ ಕೇಳಿದ್ರೆ ಕೊಡ್ಬೋದು, ಬಂದ ತಕ್ಷಣ ಕೀ ಕೇಳ್ತಾ ಇದ್ದೀರಲ್ಲ. ಮಮ್ಮಿ ಕೀ ಬೇಕಂತ ಕೊಟ್ಬಿಡು. ಮುಚ್ಚ ಬಾಯಿ. ಇವನ್ ಯಾರು ಬಂದ್ಬಿಟ್ಟಂತೆ
ನಾನ್ ಕೀ ಕೊಟ್ಟು ಬಿಡ್ಬೇಕಂತೆ. ಮೊದ್ಲು ಅವನು ಯಾರು ಎತ್ತ ಅಂತ ಕೇಳು. ಲೇ ಯಾರು ನೀನು? ನಾನ್ ಯಾರು ಅಂತ ಗೊತ್ತಿಲ್ವಾ? ತಾವೇನ್ ಸಲ್ಮಾನ್ ಖಾನ್ ತರ ಬಾಡಿ ಬಿಟ್ಕೊಂಡಿದೀರಾ? ನೋಡಿದ ತಕ್ಷಣ ಕಂಡಿಡಿಯಕ್ಕೆ ಯಾರಂತ ಬಾಯ್ ಬಿಟ್ಟು ಬೊಗಳ್ರಿ. ನಾಲ್ಗೆ ಮೇಲೆ ಇಡ್ತಾ ಇರ್ಲಿ, ನಾನು ಒಂಥರ ನಿನ್ ಗಂಡ ಇದ್ದಂಗೆ. ಯಾರೋ ತಗೊಂಡ್ ನೋಡಿತೀನಿ ಮಗ್ನ ಬಂದವ್ರನ್ನೆಲ್ಲ ಗಂಡ ಅಂದ್ರೆ ಅದಕ್ಕೆ ರೊಚ್ಕೇಳ್ಬಿಡಿ. ಸರ್ ನೀವ್ ಯಾರು ಅಂತ ಇವ್ರಿಗೆ ಗೊತ್ತಾಗ್ತಿಲ್ಲ, ನೀವೇ ಹೇಳ್ಬಿಡಿ. ಕೈ ರಿಮೂವ್ ಮಾಡು. ಜಾಸ್ತಿ ಆಯ್ತು. ನಾನು ಯಾರು ಅಂತ ಗೊತ್ತಿಲ್ವಾ? IT ಆಫೀಸರ್, ಇನ್ಕಮ್ ಟ್ಯಾಕ್ಸ್ ಆಫೀಸರ್. ಇನ್ಕಮ್ ಟ್ಯಾಕ್ಸ್ ಆಫೀಸರಾ? ಅಯ್ಯೋ ಸರ್, ನೀವು ತುಂಬಾ ಅಡ್ವಾನ್ಸ್ ಆಗಿ ನಮ್ಮ ಮನೆಗೆ ಬಂದಿದ್ದೀರಾ. ನಾನು ಈಗ ತಾನೇ ರಾಜಕೀಯಕ್ಕೆ ಹೋಗ್ಬೇಕು ಅಂತ ಇದ್ದೀನಿ, ಇನ್ನು ಹೋಗಿಲ್ಲ. ಹೌದು ಸರ್, ನಮ್ಮ ಅಮ್ಮವರು ರಾಜಕೀಯಕ್ಕೆ ಹೋಗಿ ಕೋಟಿಗಟ್ಲೆ ಕಾಸು ಕೊಳ್ಳೆ ಹೊಡೆದ್ಮೇಲೆ ನೀವು ನಮ್ಮ ಮನೆಗೆ ಬರ್ಬೇಕು ಅಲ್ವಾ ಸರ್? ಲೇ ಕರಿಮುದ್ದೆ, IT ಅವರು ಬರೀ ರಾಜಕೀಯದವ್ರ ಮನೆ ಮಾತ್ರ ಅಲ್ಲ, ಎಲ್ಲೆಲ್ಲಿ ಬ್ಲಾಕ್ ಮನಿ ಇರ್ತೋ ಅಲ್ಲೆಲ್ಲ ಹೋಗಿ ಸೀಸ್ ಮಾಡ್ತಾರೆ ಅಲ್ವಾ ಸರ್? ಅದಕ್ಕೆ ನೋಡಿ ಬ್ಲಾಕ್ ಗ್ಲಾಸ್ ಹಾಕೊಂಡ್ ಬಂದಿದ್ದೀನಿ. ಈ ಮನೆಯಲ್ಲಿ ಬ್ಲಾಕ್ ಮನಿ ಇದೆ ಅಂತ ನನಗೆ ಮೆಸೇಜ್ ಬಂದಿದೆ. ಬ್ಲಾಕ್ ಮನಿ ಎಲ್ಲೇ ಇದ್ರು ಸುಮ್ನೆ ಬಿಡಲ್ಲ ಈ ಕಳ್ಮಂಜ. ಅದು ನನ್ನ ಹೆಸರು. ಅಲ್ಲ ರೀ, IT ಆಫೀಸರ್ ಅಂತ ಹೇಳ್ತೀರಾ, ನೋಡಿದ್ರೆ ಕಿತ್ತೋಗಿರೋ ತರ ಕಳ್ಮಂಜ ಅಂತ ಹೆಸರಿಟ್ಕೊಂಡಿದ್ದೀರಲ್ರಿ. ಅದಕ್ಕೆ ಅವರು ಕಳ್ಮಂಜ ಅಂತನಾರು ಇಟ್ಕೋತಾರೆ, ಇಲ್ಲ ಮಂಜುನಾಥ್ ಗೊರಗಂಟೆ ಅಂತನಾರು ಇಟ್ಕೋತಾರೆ. ನಿಮ್ಗೆ ಯಾಕೆ ಅದೆಲ್ಲ ಹಾಗೆ ಇಟ್ಕೋಬಾರ್ದು ಅಂತ ಏನಾದ್ರು ಕಾನೂನು ಇದೆಯಾ? ಹೌದೌದು, ಯಾವ್ದಾದ್ರು ಕಾನೂನು ಇದೆಯಾ? ಲಾಭಕ್ಕೆ ತೋರಿಸಿ. ಅದು ನಮ್ಮ ಮನೇಲಿ ಇಲ್ವಲ್ವೋ? ಒಮ್ಮೆ ಲಾಭಕ್ಕಿಲ್ವಾ? ಹಾಗಾದ್ರೆ 6 ತಿಂಗಳು ಜೈಲು ಅಲ್ಲ ಸರ್? 6 ತಿಂಗಳು ಜೈಲು. ಲೋ ಪ್ರಾಣಿ, ಈ ವಿಷಯ ಎಲ್ಲ ಅವ್ರಿಗೆ ಗೊತ್ತೇ ಇಲ್ಲ, ಎಲ್ಲ ನೀನು ಹಾಕೊಡ್ತಾ ಇದ್ದೀಯ. ಅದಕ್ಕೆ ಅವರು ಗೌರ್ಮೆಂಟ್ ಅಫಿಷಿಯಲ್, ಅವ್ರಿಗೆ ಎಲ್ಲ ಗೊತ್ತಾಗುತ್ತೆ. ನೀವು ಹೀಗೆ ಕೀ ಕೊಡೋದನ್ನ ಡಿಲೇ ಮಾಡ್ತಾ ಇದ್ರೆ 7 ವರ್ಷ ಜೈಲು. ಹೌದೌದು, 7 ವರ್ಷ ಜೈಲು. ಬೇಗ ಆಕ್ಷನ್ ತಗೊಳ್ಳಿ ಸರ್, ನಿಮ್ ಎಡ ಎತ್ತ. ಅತ್ತೆ ಬೇಗ ಕೀ ಕೊಡುತ್ತಾನೆ, ಅದೇನ್ ಇಡ್ಬಾರ್ದು ಇಟ್ಟಿದ್ರೆ ಅಲ್ಲಿ ಬದ್ನೆಕಾಯಿ. ಈಗೇನ್ ಕೀ ಕೊಡ್ತೀರೋ ಇಲ್ಲ ಬದ್ನೆಕಾಯಿ? ಲೋ ಪ್ರಾಣಿ, ಈ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗಳಿಗೆ ಇಂಥ ಮನೇಲೆ ದುಡ್ಡಿರುತ್ತೆ ಅಂತ ಅದು ಹೆಂಗ್ ಗೊತ್ತಾಗುತ್ತೋ? ಮೊಬೈಲ್ ಬಿಲ್ ನ ಕರೆಕ್ಟ್ ಆಗಿ ಕಟ್ಟೋ ಡೇಟಾ ತಗೊಂಡು ಬೇರೆ ಕಂಪ್ನಿಯವ್ರು ಕಾಟ ಕೊಡಲ್ವಾ? ಹಂಗೆ ಇದುವೆ. 15 ಲಕ್ಷ ಇನ್ ದ ಹೌಸ್. ಕೋರ್ಟಿಗೆ ಬಂದು ಲೆಕ್ಕಪತ್ರ ತೋರಿಸಿ ಇದು ವೈಟ್ ಮನಿ ಅಂತ ಸಾಬೀತ್ ಮಾಡಿ ತಗೊಂಡು ಕೆಲಸ ಮುಗೀತು, ಕತೆ ಮುಗೀತು ಅಂದೆ. ಬಂಗಾರಿ ಬಂಗಾರಿ ಸಿಂಗಾರಿ, ಬಂಗಾರಿ ಬಂಗಾರಿ ಸಿಂಗಾರಿ. ಗಜವದನ ಹೇರಂಬ. ಟಿಡಿಮಯ್ಯ, ಏನಾಯ್ತು ಗೊತ್ತೇನೆ, ಇವತ್ತು ತುಂಬಾ ದಿನಗಳ ನಂತರ ನನ್ನ ಹಳೆ ಫ್ರೆಂಡ್ ಒಬ್ಬ ಸಿಕ್ಕಿದ್ದ. ಜಾನಿ ಇದೇನೋ ಇದು ಇಷ್ಟು ಕಪ್ಪಾಗ್ಬಿಟ್ಟಿದೆಯಲ್ಲೋ ಅಂದ. ಅದಕ್ಕೆ ಒಂದು ಉದ್ದ ಲೋಟ ಹಾಲ್ಗೆ ಇಷ್ಟು ಕೇಸರಿ ಹಾಕೊಂಡು ತಗೊಂಬರೆ, ನೆಮ್ಮದಿಯಿಂದ ಹಾಲು ಕುಡಿತೀನಿ. ಏನ್ ಹಾಲು ಇಲ್ವೇನೆ? ಅಯ್ಯ ಅಮ್ಮ, ಒಂದು 20 ರೂಪಾಯಿ ಕೊಡಮ್ಮ, ಹಾಲು ತರಿಸ್ತೀನಿ. ತಗೊಳ್ ಕೊಡು. 100 ರೂಪಾಯಿ ಬರೋ. ಹೋಗೆ ಹಾಲ್ ತಗೊಂಡ್ ಬಾ. ಹಾಲ್ ತಗೊಂಡ್ ಬಂದು ಆ ಹಾಲಿಗೆ ಕೇಸರಿ ಹಾಕಿ ಅವನು ಕುಡ್ಸು. ನಮ್ಮೆಲ್ಲರಿಗೂ ಹಾಲಿಗೆ ಈಸ ಹಾಕಿ ಕುಡ್ಸು. ಇದೇನ್ ಮಾತಾಡ್ತಿದ್ಯಮ್ಮ? ಕನ್ನಡ ಮಾತಾಡ್ತಿದ್ದೀನಿ ಕಣೋ. ಅದು ಗೊತ್ತಮ್ಮ, ವಿಷ ಕುಡಿಯೋ ಮಾತು ಯಾಕಮ್ಮ ಆಡ್ತಿದ್ಯಾ? ನೋಡ, ನೀನ್ ಹಾಗೆಲ್ಲ ಮಾತಾಡಿದ್ರೆ ಕಾದು ಕಬ್ಬಣನ ನೀರಿಗೆ ಹಾಕಿದಾಗ ಶಬ್ದ ಬರುತ್ತಲ್ಲ ಚುರುಕ್ ಅಂತ, ಹಾಗೆ ನನ್ನ ಕರುಳಲ್ಲಿ ಚುರುಕ್ ಅಂತ ಶಬ್ದ ಬರುತ್ತಮ್ಮ. ನಿನಗೆ ಕರಳಲ್ಲಿ ಚುರುಕು ಅಂತ ಶಬ್ದ ಬರುತ್ತೆ, ನನಗೆ ಇಡೀ ಬಾಡಿನೇ ಚುರ್ 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 ಶಬ್ದ ಬರುತ್ತಲ್ಲೋ. ಹಾಗಾದ್ರೆ ನಾನು ಮನೆಯಲ್ಲಿ ಇಲ್ದೇ ಇರೋವಾಗ ಇಲ್ಲೊಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ ಅಂದಂಗಾಯ್ತು. ಅದೇನು ಅಂತ ಸರ್ಕು ಬರ್ಕು ಸರ್ಕು ಬರ್ಕು ಸರ್ಕು ಬರ್ಕು ಹೇಳಿ. ಅದು ಹಿಂಗಾಯ್ತು ಕಣೋ. ಎಷ್ಟಾಯ್ತು ಕಣೋ. ಯಾರೋ ಒಬ್ಬ ಬಂದು ಮನೇಲಿರೋ ಬರೋದ್ನೆಲ್ಲ ದೋಚ್ಕೊಂಡು ಹೊರಟೋಗ್ಬಿಟ್ಟ. ಯಾಕೆ ಸುಳ್ಳು ಹೇಳ್ತೀಯಾ? ಅವ್ನು ತಗೊಂಡೋಗಿದ್ದು ಬರೀ ದುಡ್ಡು ಮಾತ್ರ ಅಲ್ವೇನೆ? ಅದು ನಿನಗೆ ಹೆಂಗ್ ಗೊತ್ತಾಯ್ತು? ಅಂದ್ರೆ ಇವಳು ಮನೇಲಿ ಇರೋದು ಎಲ್ಲ ಅಂದ್ಲಲ್ಲ, ಎಲ್ಲದೂ ಇಲ್ಲೇ ಇದೆಯಲ್ಲ. ಹೌದು, ನೀವೆಲ್ಲ ಯಾಕೆ ಇಷ್ಟೊಂದು ತಲೆ ಬಿಸಿ ಮಾಡ್ಕೊಂಡಿದ್ದೀರಾ? ಅವನು ಹೋಗೋವಾಗ ಹೇಳಿ ಹೋಗ್ಲಿಲ್ವಾ, ಸರಿಯಾದ ಲೆಕ್ಕಪತ್ರ ತೋರಿಸಿ ಕೋರ್ಟಿಗೆ ದುಡ್ಡು ತಗೊಂಡೋಗಿ ಅಂತ? ತಲೆ ಒಂಥರ ಬೀಜ ಇಲ್ದಿರ ಕಡ್ಲೆಕಾಯಿ ಇದ್ದಂಗೆ ಕಣ. ಮಮ್ಮಿ, ನಾನೇ ಎಲ್ಲ ಡೀಟೇಲ್ಸ್ ನೀವು ಹೇಳಿದ್ದೆ. ಫೋನ್ ಫೋನ್
ಏ ಕೋರ್ಟ್ಗೆ ಹೋಗಿ ಲೆಕ್ಕ ತೋರಿಸ್ಬಿಟ್ಟು ದುಡ್ಡು ವಾಪಸ್ ತರಕ್ಕೆ ಅಪ್ಪ ಏನ್ ರಬ್ಬರ್ ಫ್ಯಾಕ್ಟ್ರಿ ಇಟ್ಟಿದ್ದೇನು? ಅಮ್ಮನ ಮದುವೆ ಆದಾಗಿಂದ ಅಪ್ಪ ಕೂಡಿಟ್ರು ಹಣ ಅದು, ಅದಕ್ಕೆ ಲೆಕ್ಕನೂ ಇಲ್ಲ ಪತ್ರನೂ ಇಲ್ಲ. ನನ್ನನ್ನು ಕೇಳಿದ್ರೆ ಯಾವ್ದೋ ಫ್ಲಾಪ್ ಆಗಿರೋ ಸಿನಿಮಾಗೆ ಪ್ರೊಡ್ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋದು ವಾಸಿ. ನಾವು 1 ಲಕ್ಷ ಕೇಳ್ದಾಗ ಕೊಡ್ಲಿಲ್ಲ, ಅವ್ನು ಬಂದು ಇರೋ ಬರೋದೆಲ್ಲ ದೋಚ್ಕೊಂಟದ. ಈಗ ಗೊತ್ತಾಯ್ತಾ ಎತ್ ಮಕ್ಕಳು ಹೊಟ್ಟೆ ಹೊರ್ಸ್ಕೊಂಡ್ರೆ ಹೆಂಗಾಯ್ತಿದೆ ಅಂತ. ತಪ್ಪು ತಪ್ಪು ಕಣ, ತಪ್ಪು ಮಾತಾಡ್ತಿದ್ಯಾ ನೀನು. ಗಾಯದ ಮೇಲೆ ಬರೇ ಹೇಳೋ ಕೆಲಸ ಮಾಡಬಾರ್ದು ಕಣ. ಇರ್ಲಿ, ನೀನೇ ಏನಾದ್ರೂ ಒಂದು ಸಜೆಷನ್ ಕೊಡು ಪ್ಲೀಸ್ ಕಣ. ಏನೋ ನೀವೆಲ್ಲ ಕಾಲಿಗೆ ಬಿದ್ದು ಕೇಳ್ಕೊತಿದ್ದೀರಾ ಅಂತ ಹೇಳ್ತೀನಿ. ನಾವೆಲ್ಲ ನಿನ್ ಕಾಲಿಗೆ ಬಿದ್ವಿ? ಬಿದ್ದಿಲ್ವಾ? ನೀವು ಕೇಳೋ ಟೋನ್ ಆತರ ಇತ್ತಪ್ಪ. ನೋಡಿ, ನನಗೆ ಒಬ್ರು ಸ್ವಾಮೀಜಿ ಗೊತ್ತಿದ್ದಾರೆ, ಡಿಂಗ್ ಚಿಕ್ಕ ಡಬಲ್ ಸ್ವಾಮೀಜಿ ಅಂತ. ಅವರು ಮನೆ ಸಂಪತ್ನ ಡಬಲ್ ಮಾಡೋದ್ರಲ್ಲಿ ಫೇಮಸ್. ಹೇಗೂ ದುಡ್ಡು ಮಾತ್ರ ಹೋಗಿದೆ, ಒಡವೆಗಳೆಲ್ಲ ಹಾಗೆ ಇದೆಯಲ್ಲ, ಅದನ್ನ ತಗೊಂಡ್ ಇಟ್ಬಿಡಿ. ಹ್ಞೂ ಅಂದ್ರೆ ಕರೆಸ್ಬಿಡ್ತೀನಿ. ಜ್ಞಾನಿ, ಹೇ ಜ್ಞಾನಿ. ನಮಸ್ಕಾರ ಸ್ವಾಮಿ. ನಾನು ಕಣ ಪ್ರಾಣಿ. ಯಾಕೋ ಮಾಡ್ದೆ? ನೀನು ಪ್ರಾಣಿ ಅಂತ ನನಗೆ ಗೊತ್ತಿಲ್ವಾ? ನಾನು ನೀನು ಸೇರಿ ಅಲ್ವೇನೋ ಈ ಪ್ಲಾನ್ ಮಾಡಿದ್ದು. ಒಪ್ಪಿ ತಪ್ಪಿ ಈ ಶಬ್ದ ಏನಾದ್ರೂ ನಮ್ಮ ಮನೆಯವ್ರ ಕಿವಿಗೆ ಬಿದ್ರೆ ನಮ್ಮಿಬ್ಬರ ಕತೆ ಏನಾಗುತ್ತೆ ಗೊತ್ತೇನು? ಬುದ್ಧಿವಂತ ಆಗ್ಬಿಟ್ಟಿದ್ಯಾ? ಸಾವಾಸ್ ದೋಷ. ಇರು. ಅಮ್ಮ ಬಂಗು, ಭಾರತಿ, ಟಿ ಬೇಗ ಬನ್ನಿ, ಸ್ವಾಮೀಜಿ ಬಂದಿದ್ದಾರೆ. ಓಹೋ, ಡಿಂಗು ಚಿಕ್ಕ ಡಬಲ್ ಸ್ವಾಮಿಗಳು. ನನ್ನ ಜೋಳಿಗೆಯನ್ನು ಹುಡುಕಬೇಡ ತಾಯಿ, ಅದರೊಳಗೆ ನನ್ನ ಒಳ ಉಡುಪುಗಳಿದೆ. ನೀವು ಏನು ಹುಡುಕ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಮಗ ಪ್ರಾಣೇಶ್ ಅಂತಾನೆ. ಅದು ನಿಮ್ಗೆ ಗೊತ್ತಾಯ್ತು? ನಮ್ಗೆ 12 ಸೆನ್ಸ್ ಇದೆ. 6 ಸೆನ್ಸ್ ಗೊತ್ತು, ನಾನ್ ಸೆನ್ಸ್ ಗೊತ್ತು, ಇದ್ಯಾವ್ದು 12 ಸೆನ್ಸು? ನಿಮ್ಮಂತ ನಾನ್ ಸೆನ್ಸ್ ಮಾನವರಿಗೆ 6 ಸೆನ್ಸ್, ನಮ್ಮಂತ ದೇವ ಮಾನವರಿಗೆ 12 ಸೆನ್ಸ್. ನೀವೆಲ್ಲಿ ನೋಡ್ತಾ ಇದ್ದೀರಾ? ನಿನ್ನೆ ನೋಡ್ತಾ ಇದ್ದೀನಿ ಬಾಲಿ. ತಪ್ಪು ತಿಳ್ಕೊಬೇಡಿ ಸ್ವಾಮಿಗಳೇ, ನಿಮ್ಮ 2 ಕಣ್ಣಲ್ಲಿ ಒಂದು ಕಣ್ಣು ಕಾಸರಗೋಡಿಗೆ, ಒಂದು ಕಣ್ಣು BC ರೋಡಿಗೆ ಹೋಗಿದೆ, ಅದಕ್ಕೆ ಬಾಲೆ ಕೇಳಿದ್ಲು. ಕಾಸರಗೋಡಲ್ಲಿ ತಪಸ್ ಮಾಡ್ಕೊಂಡು BC ರೋಡ್ಗೆ ಬಂಗಿ ಹೊಡಿಯಕ್ಕೆ ಅಂತ ಬರ್ತಾ ಇದ್ದೆ. ಯಾವನೋ ಜೀಪ್ ಅವನು ಕುಡಿದ್ಬಿಟ್ಟು ಗುದ್ಕೊಂಡ್ ಹೊಂಟೋಗ್ಬಿಟ್ಟ. ಆಕ್ಸಿಡೆಂಟ್ ಅಲ್ಲಿ 2 ಕಣ್ಣು ಕಳ್ಕೊಂಡ್ಬಿಟ್ಟೆ. ಡಾಕ್ಟರ್ಗೆ 2 ಬಲ್ದಗಂಡು ಸಿಗ್ಲಿಲ್ಲ, 2 ಎಡದಗಂಡು ಫಿಟ್ ಮಾಡ್ಬಿಟ್ಟವನೆ. ಸ್ವಾಮೀಜಿಗಳ ಮುಂದೇನು ತಲೆ ಹರಟೆನಾ? ಸ್ವಲ್ಪ ಸುಮ್ಮನೆ. ಸ್ವಾಮೀಜಿಗಳು ಪವಾಡ ಪುರುಷರು. ನಾವು ಹಲ್ಲುಜ್ಜಕ್ಕೆ ಪೇಸ್ಟ್ ಯೂಸ್ ಮಾಡಿದ್ರೆ ಅವರು ಪೆನಾಲ್ ಯೂಸ್ ಮಾಡ್ತಾರೆ. ತಾಯಿ, ಆಗ್ಲೇ ನೀವೇನೋ ಕೇಳಿದ್ರಿ, ನಿಮ್ಮ ಮಗ ಪ್ರಾಣೇಶ ಇಲ್ಲಿ ಅಂತ. ಅವನು ಎಲ್ಲಿ? ಅವನನ್ನ ಆಶ್ರಮಕ್ಕೆ ಕಳ್ಸಿದ್ದೇನೆ. ಆಶ್ರಮಕ್ಕ? ಯಾಕೆ ಸುಮ್ಮನಾದ್ರಿ ಸ್ವಾಮೀಜಿ? ನಿಮ್ಮ ಬಾಯಿಂದ ಈ ಮಾತು ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಮೊದ್ಲೇ ಗೊತ್ತಿದ್ದಿದ್ರೆ ಉತ್ತರ ರೆಡಿ ಮಾಡ್ಕೊಂಡು ಬರ್ತಾ ಇದ್ದೆ. ಅಂದ್ರೆ ನಮ್ಮ ಆಶ್ರಮದ ಶಯನಗೃಹದಲ್ಲಿ ಯಾರೋ CC ಕ್ಯಾಮ್ರಾ ಫಿಟ್ ಮಾಡ್ಬಿಟ್ಟಿದ್ದಾರೆ. ಆ ವೈರ್ನ ಕೀಳಕ್ಕೆ ಅವನನ್ನು ಕಳಿಸಿದ್ದೀನಿ. ಸ್ವಾಮೀಜಿ, ಹೀಗೆ ಪ್ರವಚನ ಮಾಡ್ತಾ ಇರ್ತಿರೋ, ಪೂಜೆ ಶುರು ಮಾಡ್ತಿರೋ, ನಾವು ಕೆಲ ಬಂದ್ಬಿಡುತ್ತೆ. ಇದೊಂದೇ ಕಣಪ್ಪ ನೀನು ಒಳ್ಳೆ ಕೆಲಸ ಮಾಡಿದ್ದು. ಸ್ವಾಮೀಜಿ, ನಂಗೊಂದು ಡೌಟ್. ಹೇಳು ಬಾಲಿ. ನೀವ್ಯಾಕ್ ಕಾಲ್ಗೆ ಮರ ಚಪ್ಪಲಿ ಹಾಕುತ್ತೀರಾ? ನಿಮ್ಮಂತ ಹೆಣ್ಮಕ್ಳುಗಳು ಕಾಲು ಮುಟ್ಟಿ ನಮಸ್ಕಾರ ಮಾಡಿದಾಗ ಕರೆಂಟ್ ಹೊಡಿಬಾರ್ದು ಅಂತ. ಬಂಗಾರಿ ಬಂಗಾರಿ ಸಿಂಗಾರಿ, ಬಂಗಾರಿ ಬಂಗಾರಿ ಸಿಂಗಾರಿ. ಸರಿ, ಪೂಜೆ ಶುರು ಮಾಡೋಣ್ವೆ? ಅಯ್ಯೋ ಮಮ್ಮಿ, ಎದ್ದಾಳು ಮಮ್ಮಿ. ಅದಕ್ಕೆ ಎದ್ದಾಳೆ, ಅದಕ್ಕೆ. ಏ ಭಾರತಿ, ಎದ್ದಾಳೆ ಅಣ್ಣ, ಎದ್ದಾಳು. ಈ ಟೀಚಿ ಮಯ ಸತ್ತೆಲ್ಲ ಬಿದ್ದಂಗೆ ಇದ್ದಾಳೆ. ಎದ್ದಾಳ ಕದಿ ಮುದ್ದೆ. ಅಯ್ಯೋ, ಏನಾಯ್ತು? ಆ ಸ್ವಾಮಿಗಳೆಲ್ಲಿ? ಅಯ್ಯೋ ಅತ್ತೆ, ಆ ಸ್ವಾಮೀಜಿ ಭಸ್ಮ ಹಾಕ್ಬಿಟ್ಟ, ತಲೆ ಸುತ್ತ ಬಂತು, ಬಿದ್ದೋಗ್ಬಿಟ್ಟೆ. ಅಯ್ಯೋ ಅಯ್ಯೋ ಅಯ್ಯೋ, ಇಲ್ಲಿಂದ ಒಡವೆಗಳೆಲ್ಲ ಕಾಣಿಸ್ತಾನೆ ಇಲ್ಲ ಕಣ. ಮಮ್ಮಿ, ಇಲ್ಲಿ ಒಡವೆ ಮಾಯ, ಅಲ್ಲಿ ಆಶ್ರಮನೇ ಮಾಯ. ನೀನೇ ಅಲ್ವೇನೋ ಡಿಂಕ್ ಚಿಕ್ಕ ಡಬಲ್ ಸ್ವಾಮಿಗಳು ಅಂತ ಹೇಳಿ ಅವ್ನು ಕರ್ಕೊಂಡು ಬಂದಿದ್ದು? ಮಮ್ಮಿ, ನಿಮ್ ತರ ನಾನು ಮೋಸ ಹೋಗಿದ್ದೀನಿ. ನಾನು ಮಾತ್ರ ಸ್ವಾಮೀಜಿನ ಸುಮ್ಮನೆ ಬಿಡಲ್ಲ, ಸುಮ್ಮನೆ ಬಿಡಲ್ಲ. ಅಮ್ಮ, ಪ್ರಾಣಿ ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ಖಂಡಿತ ಇವತ್ತು ಆ ಸ್ವಾಮೀಜಿ ಕೊಲೆ ಗ್ಯಾರಂಟಿ. ನಾನು ಅವನ ಜೊತೆನೆ ಹೋಗ್ತೀನಿ. ನೀವು ಬೇಗ ಡಾಕ್ಟರ್ ಫೋನ್ ಮಾಡಿ ಬೇಲೆಗೆ ರೆಡಿ ಮಾಡಿ. ನಿಮ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ? 4 ಕತ್ತೆ ವಯಸ್ಸಾಯ್ತಲ್ಲ ಮಮ್ಮಿ ನಿನ್ಗೆ, ಹಿಂಗ ಮಾಡೋದು? ನಿನ್ನ ಅಮ್ಮ ಅಂತ ಕರೆಯಕ್ಕೂ ನಾಚಿಕೆ ಆಯ್ತದೆ. ಈ ತರ ಬಂಡವಾಳಲು ಬದುಕ್ಬೇಕಾ?
ಯಾಕೋ ಪ್ರಾಣಿನ ಮತ್ತೆ ನಾ ಕತ್ತೆ ಅಂತ ಇದ್ಯಾ? ಅದಕ್ಕೆ ಈ ತರ ಸದರಮೆ ನಾಟಕ ಆಡೋದ್ರೆ ಚೆನ್ನಾಗಿ ಆಡ್ತೀರಿ. ನೀವು ಪೂಜೆಗೆ ಇಟ್ಟಿದ್ದು ಡೂಪ್ಲಿಕೇಟ್ ಮಾಡುವೆ. ಡೂಪ್ಲಿಕೇಟ್ ಸ್ವಾಮೀಜಿಗೆ ಡೂಪ್ಲಿಕೇಟ್ ಇಡೋದು. ಮತ್ತೆ ನಮ್ಗೆ ನಾಟಕ ಕಲ್ಸಕ್ ಬರ್ತೀರಾ? ನೀನು ಒಡವೆಗಳನ್ನ ಡಬಲ್ ಮಾಡ್ತೀನಿ ಅಂದಾಗ್ಲೇ ನನಗೆ ಗೊತ್ತಾಯ್ತು ಇದು ದಾರಿ ತಪ್ಪಿದ ಮಗ ಪಿಕ್ಚರ್ ಇದು ಅಂತ. ಆ ಪಿಕ್ಚರ್ ನ ಸಿಡಿ ಸವಿಯ ತನಕ ನಾನು ನೋಡಿದ್ದೀನಿ. ಗಡ್ಡ ಮೀಸೆ ಅಂಟಿಸ್ಕೊಂಡು ಬಂದಾಕ್ಷಣ ಸ್ವಾಮೀಜಿಗಳಾಗ್ಬಿಡ್ತಾರ. ನೀನು ಒಡ್ರ ಕಣ್ಣು ಮಾಡ್ಕೊಂಡು ಬಂದಾಗ್ಲೇ ನನಗೆ ಗೊತ್ತಾಯ್ತು ಈ ಆಟನ ಯಾರಾದ್ರೂ ಗುಗುಗಳ ಹತ್ರ ಇಟ್ಕೊಳ್ಳಿ. ನಮ್ಮನ್ ಬಕ್ರ ಮಾಡಕ್ ಬಂದ್ರು ಅವರೇ ಬಕ್ರ ಆದ್ರು. ಹಾಗಾದ್ರೆ ನಾನು IT ಆಫೀಸರ್ ಗೆಟಪ್ ಅಲ್ಲಿ ಬಂದು ನಿಮ್ಮಲ್ಲಿ 15 ಲಕ್ಷ ತೆಪ್ಪಿದ್ದಲ್ಲ, ಅದು ಗೊತ್ತಾಗೋಯ್ತಾ? ಸಿಂಗಾರಿನ ಬಂಗಾರಿನ